ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಐಶ್ವರ್ಯ ಉಳ್ಳವರಿಗೆ ದೇವರ ಸಾಮ್ರಾಜ್ಯ ಪ್ರವೇಶಿಸುವುದು ಎಷ್ಟೊಂದು ಕಷ್ಟ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಒಬ್ಬ ಸಿರಿವಂತ ಯುವಕನಿಗೆ ಯೇಸು ಆತನಲ್ಲಿರುವ ಹಣದ ವ್ಯಾಮೋಹ ಅಥವಾ ತನ್ನ ಜೀವಿತದಲ್ಲಿ ಆತ ಸಿರಿ ಸಂಪತ್ತಿಗೆ ಅತಿ ಉನ್ನತ ಆದ್ಯತೆ ಕೊಟ್ಟು ದೇವರಿಂದ ಮತ್ತು ನಿತ್ಯ ಜೀವದಿಂದ ದೂರ ಹೋಗುತ್ತಿರುವುದನ್ನು ಕಂಡು ಆತನನ್ನು ತಿದ್ದಿ ಆತನ ಪ್ರಶ್ನೆಗೆ ಉತ್ತರಿಸುತ್ತಾರೆ. ಆತ ಅಮರ ಜೀವ ಪಡೆಯಲು ನಾನೇನು ಮಾಡಬೇಕೆಂದು ಕೇಳಿದ. ಅದಕ್ಕೆ ಉತ್ತರವಾಗಿ ಯೇಸು ಮೊದಲನೆಯದಾಗಿ ಆಜ್ಞೆಗಳನ್ನು ಪಾಲಿಸಲು ಕರೆ ಕೊಟ್ಟರು. ಹಳೆ ಒಡಂಬಡಿಕೆಯಲ್ಲಿ 10 ಆಜ್ಞೆಗಳಲ್ಲಿ ಮೊದಲ 3 ಆಜ್ಞೆಗಳು ದೇವರನ್ನು ಪ್ರೀತಿ ಮಾಡುವುದಾಗಿ ಮತ್ತು ಉಳಿದ 7 ಆಜ್ಞೆಗಳು ಪರರನ್ನು ಪ್ರೀತಿ ಮಾಡುವುದಾಗಿ ತಿಳಿಸುತ್ತವೆ. ಆದರೆ ಆತ ಒಂದೇ ಒಂದು ಆಜ್ಞೆ ಪಾಲನೆ ಮಾಡಲು ಹಿಂಜರಿಯುವುದನ್ನು, ಆತನಿಗೆ ತನ್ನ ಆಸ್ತಿಯ ಮೇಲೆ ಅತಿಯಾದ ವ್ಯಾಮೋಹ ಇರುವುದನ್ನು ಯೇಸು ಅದನ್ನು ತೋರ್ಪಡಿಸುತ್ತಾರೆ. ತನ್ನಲ್ಲಿರುವ ಆಸ್ತಿ ದೇವರನ್ನು ಪ್ರೀತಿ ಮಾಡಲು ಮತ್ತು ನಿತ್ಯ ಜೀವ ಪಡೆಯಲು ಇದ್ದ ಒಂದು ಬ್ಲಾಕ್ ಅಥವಾ ತಡೆಯಾಗಿದೆ ಎಂದು ತಿಳಿಸುತ್ತಾರೆ ಮತ್ತು ಸೊಲ್ಯೂಷನ್ ಕೊಡ್ತಾರೆ. ಆತನಲ್ಲಿರುವ ಆಸ್ತಿಯನ್ನು ಮಾರಿ ಬಡಬಗ್ಗರಿಗೆ ಹಂಚಲು ತಿಳಿಸ್ತಾರೆ. ಆದರೆ ಆತ ಅದನ್ನು ಪಾಲನೆ ಮಾಡಲು ತಿರಸ್ಕರಿಸಿದ. ಪ್ರಿಯರೇ, ಒಂದೊಂದು ರೋಗಕ್ಕೆ ಒಂದೊಂದು ಮೆಡಿಸಿನ್ ಇದೆ. ಎಲ್ಲ ರೋಗಕ್ಕೆ ಒಂದೇ ಮೆಡಿಸಿನ್ ಅಲ್ಲ. ಇವತ್ತು ನಮ್ಮಲ್ಲಿ ಯಾವುದು ನಮ್ಮ ಮೊದಲ ಆದ್ಯತೆಯಾಗಿದೆ? ಅದು ದೇವರ ಸ್ಥಾನವಾಗಿದೆಯಾ? ಒಂದು ವೇಳೆ ಆ ದೇವರ ಸ್ಥಾನ ಇವತ್ತು ಅಥವಾ ನಿತ್ಯ ಜೀವಕ್ಕೆ ಏನು ಅಡ್ಡಿಯಾಗಿದೆ? ಇದನ್ನು ನಾವು ದೇವರ ವಾಕ್ಯವೆಂಬ ಕನ್ನಡಿ ಮುಂದೆ ಇದ್ದು ಅರಿತುಕೊಳ್ಬೇಕು. ಆ ಕನ್ನಡಿ ನಮ್ಮಲ್ಲಿರುವ ಪಾಪಕ್ಕೆ ಕಾರಣವಾಗುವ ಎಲ್ಲವನ್ನು ತೋರ್ಪಡಿಸುತ್ತೆ. ಅದಾಗಿರ್ಬೋದು ನಮ್ಮ ಹಣ, ಟ್ಯಾಲೆಂಟ್, ವರದಾನಗಳು, ನಮ್ಮ ಕುಟುಂಬ, ಮಕ್ಕಳು ಅಥವಾ ಇನ್ನಿತರೆ ಯಾವ ಮನುಷ್ಯನಿಗೆ ನಾವು ದೇವರ ಸ್ಥಾನ ಕೊಟ್ಟಿದ್ದೇವೆ ಅಥವಾ ನಮ್ಮ ಕೆಲಸ ಕಾರ್ಯಗಳು. ದೇವರ ವಾಕ್ಯ ಇದನ್ನು ತೋರಿಸಿಕೊಟ್ಟಾಗ ನಾವು ಅದನ್ನು ಸರಿಪಡಿಸಲು, ತಿದ್ದಲು ಸಿದ್ಧವಾಗಿರಬೇಕು. ಇದು ದೇವರ ಪ್ರೀತಿಯಾಗಿದೆ ಎಂದು ಅರಿತುಕೊಂಡಿರಬೇಕು. ಯಾಕಂತೇಳಿದರೆ ಪ್ರಿಯರೇ, ಇದರಿಂದ ನಾವು ನಿತ್ಯ ಜೀವ ಪಡೆದುಕೊಳ್ತೇವೆ. ಅಬ್ರಹಾಮನಿಗೆ ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ತನ್ನ ಮುದ್ದು ಮಗನಾದ ಈಸಾಕನೇ ಆಸ್ತಿಯಾಗಿದ್ದನು. ಯಾವಾಗ ದೇವರು ಅವನನ್ನು ಮೊರೆಯ ಬೆಟ್ಟದಲ್ಲಿ ತಂದು ಬಲಿ ಕೊಡು ಎಂದು ಕೇಳಿದಾಗ ಆತ ಆ ಒಂದು ಕಾರ್ಯವನ್ನು ಮಾಡಲು ಹಿಂಜರಿಯಲಿಲ್ಲ. ತಕ್ಷಣ ದೇವರು ಹೇಳಿದ ತಕ್ಷಣ ಆತ ಹೊರಟ. ಇವತ್ತು ನಮಗೆ ದೇವರು ಏನು ಹೇಳ್ತಾ ಇದ್ದಾರೆ? ಇವತ್ತು ನಾವು ತಕ್ಷಣ ಮಾಡಲು ಸಿದ್ಧರಿದ್ದೇವಾ ಅಥವಾ ನಾವು ಬೇರೆ ಬೇರೆ ಸಮರ್ಥನೆ ಕೊಟ್ಟು ದೇವರಿಂದ ಮತ್ತು ನಿತ್ಯ ಜೀವದಿಂದ ದೂರವಾಗ್ತಾ ಇದ್ದೇವಾ? ಪ್ರಿಯರೇ, ಸ್ವರ್ಗದಲ್ಲಿ ಅತೀ ಶ್ರೀಮಂತಿಕೆಯಿಂದ ತುಂಬಿದ ಮತ್ತು ನಿತ್ಯಕ್ಕೂ ಮಿಲಿಯಗಟ್ಟಲೆ ದೇವದೂತರಿಂದ ಆರಾಧಿಸಲ್ಪಡುವ ಯೇಸು ನಿನ್ನ ರಕ್ಷಣೆಗಾಗಿ, ಪಾಪ ಶಾಪದಿಂದ ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಆ ಶ್ರೀಮಂತರಾದ ಯೇಸು ಬಡವರಾದರು. ಅವರಿಗೆ ಎಲ್ಲವುಗಳನ್ನು ನಿರ್ಧರಿಸಿ ಈ ಧರೆಯಲ್ಲಿ ಬರುವ ಅವಕಾಶವಿದ್ದರೂ ಅವರು ಶ್ರೀಮಂತ ಕುಟುಂಬದ ಬದಲು ಬಡ ಕುಟುಂಬವನ್ನು, ಒಂದು ದೊಡ್ಡ ಪ್ಯಾಲೇಸ್ ಬದಲು ಅಥವಾ ಒಂದು ದೊಡ್ಡ ರಾಜನ ಆಸ್ಥಾನದ ಬದಲು ಆತ ಒಂದು ಗೋದಲಿಯನ್ನು ಚೂಸ್ ಮಾಡಿದ್ರು. ಎಷ್ಟೊಂದು ದೀನರಾಗಿ ಒಂದು ಸಿಂಪಲ್ ಜೀವಿತ ಈ ಧರೆಯಲ್ಲಿ ಯೇಸು ಸ್ವಾಮಿ ಆಯ್ಕೆ ಮಾಡಿ ಜೀವಿಸಿದ್ರು. ಯೇಸುವಿಗೆ ನೀನು ಅವರ ಆಸ್ತಿಯಾಗಬೇಕಿತ್ತು. ಅದಕ್ಕಾಗಿಯೇ ತಮ್ಮ ರಕ್ತವನ್ನೇ ಸುರಿಸಿ ಪ್ರಾಣ ನೀಡಿ ನಮ್ಮನ್ನು ಸ್ವರ್ಗ ಸಾಮ್ರಾಜ್ಯದ ಮಕ್ಕಳನ್ನಾಗಿ ಮಾರ್ಪಡಿಸಿದ್ರು. ಪ್ರಿಯರೇ, ನಿಜವಾಗಿ ಯೇಸು ಒಬ್ಬರೇ ನಮ್ಮ ಪ್ರಾಣ ಪ್ರಿಯರು, ನಮ್ಮ ಆತ್ಮದ ನಿಜವಾದ ಒಡೆಯರಾಗಿದ್ದಾರೆ. ಪ್ರಿಯರೇ, ಅವರ ವಾಕ್ಯ ನಮಗಿಂದು ಯಾವ
ಏರಿಯಾದಲ್ಲಿ ಬದಲಾವಣೆ ಕೇಳುತ್ತೋ ಅದನ್ನು ನಾವು ಮಾಡಿದರೆ ನಮ್ಮ ಜೀವಿತ ನಿಜವಾಗಿ ದೇವರ ದೃಷ್ಟಿಯಲ್ಲಿ ಒಂದು ಉನ್ನತ ಜೀವಿತವಾಗಿದೆ. ನಿತ್ಯ ಜೀವದಿಂದ ಅವರು ನಮಗೆ ನಿತ್ಯ ಜೀವಕ್ಕೆ ಭಾಗಿಯನ್ನಾಗಿ ಅವರು ಮಾಡ್ತಾರೆ. ಆಮೇನ್. ಪ್ರೈಸ್ ದ ಲಾರ್ಡ್.